ಹಾಸನದಲ್ಲಿ ಒಂದು ಕಡೆ ಪುಡಿ ರೌಡಿಗಳ ಅಟ್ಟಹಾಸ, ರಸ್ತೆಯಲ್ಲಿ ಬಡಿದಾಟ, ಹೊಡೆದಾಟ, ಇವೆಲ್ಲವೂ ಒಂದು ತರ ಸಮಸ್ಯೆ. ಆದ್ರೆ ಇನ್ನೊಂದ್ ತರ ಸಮಸ್ಯೆ, ರಸ್ತೆಯಲ್ಲಿ ಮಹಿಳೆಯರು ನಡ್ಕೊಂಡು ಹೋಗಂಗೆ ಇಲ್ಲ, ಸರಗಳ್ಳರ ಹಾವಳಿ. ಇನ್ನೊಂದು ಆಂಗಲ್ ಅಲ್ಲಿ ನೋಡ್ತಾ ಹೋದ್ರೆ ರಾತ್ರಿ ಆದ್ರೆ ಅಂಗಡಿ ಮುಂಗಟ್ಟುಗಳು, ಮನೆಗಳು, ದೇವಸ್ಥಾನಗಳು ಎಲ್ಲಿಗೂ ಕೂಡ ರಕ್ಷಣೆ ಇಲ್ಲ. ಹಾಸನದಲ್ಲಿ ಕಳ್ಳರ ಪುಡಿರೌಡಿಗಳ ಹಾವಳಿ ಎಷ್ಟಾಗಿ ಹೋಗ್ಬಿಟ್ಟಿದೆಯೋ ಅದೇ ರೀತಿ ಕಳ್ಳರ ಹಾವಳಿಯೂ ಕೂಡ ಹೆಚ್ಚಾಗಿ ಹೋಗಿದೆ. ಇದಕ್ಕೆ ತಾಜಾ ಉದಾಹರಣೆ ಎಂಬುವಂತೆ ಹಾಸನ ನಗರದ ಸುಭಾಷ್ ಚೌಕದ ವಿಮಲ್ ಜ್ಯೋತಿ ಹೆಸರಿನ 4 ಅಂತಸ್ತಿನ ಬಟ್ಟೆ ಅಂಗಡಿಯಲ್ಲಿ ಕಳ್ಳತನ ನಡೆದಿದೆ. ಕಾಳಿಕಾಂಬಾ ಬೀದಿಯ ನಿತಿನ್ ಜೈನ್ ಎಂಬುವವರು ಕಳೆದ 10 ವರ್ಷಗಳಿಂದ ಬಟ್ಟೆ ಅಂಗಡಿಯನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂತೆಯೇ ಜುಲೈ 19ರಂದು ರಾತ್ರಿ 9 ಗಂಟೆಯಲ್ಲಿ ವ್ಯಾಪಾರ ಮುಗಿಸಿ ಅಂಗಡಿಗೆ ಬೀಗ ಹಾಕೊಂಡು ಮನೆಗೆ ಹೋಗಿದ್ದಾರೆ. ಮರುದಿನ ಬೆಳಿಗ್ಗೆ 10:30 ಸಮಯದಲ್ಲಿ ಅಂಗಡಿ ಬಾಗಿಲು ತೆರೆದು ನೋಡಿದಾಗ ಕ್ಯಾಶ್ ಇರುವ ಡ್ರಾಯರ್ ಅನ್ನ ಮುರಿಯಲಾಗಿತ್ತಂತೆ. ಇನ್ನು ಮಳಿಗೆಯ 4ನೇ ಅಂತಸ್ತಿಗೆ ಹೋಗಿ ನೋಡಿದಾಗ AC ಔಟ್ಲೆಟ್ ಜಾಗದ ಮೆಸ್ ಅನ್ನ ಕಳ್ಳರು ಕಟ್ ಮಾಡಿ ಅದರ ಮೂಲಕ ಒಳಗೆ ನುಗ್ಗಿ ಕಬ್ಬಿಣದ ಬಾಗಿಲುಗಳನ್ನ ಕಟ್ ಮಾಡಿ ಅಂಗಡಿಯ ಒಳಗೆ ಪ್ರವೇಶಿಸಿದ್ದಾರೆ. 1 ಮತ್ತು 2 ಮತ್ತು 3ನೇ ಅಂತಸ್ತಲ್ಲಿದ್ದ ಕ್ಯಾಶ್ ಡ್ರಾಯರ್ ಗಳನ್ನ ಆಯುಧಗಳಿಂದ ಮೀಟಿ ತೆಗೆದು ಒಳಗಿದ್ದ ಸುಮಾರು 6 ಲಕ್ಷ ನಗದು ಹಣವನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಇದೇ ವೇಳೆ ವಿಮಲ್ ಮೆನ್ಸ್ ಅಂಗಡಿ ಮಳಿಗೆಯಲ್ಲೂ ಕೂಡ ಕಳ್ಳತನ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಇರೋದು. ಇನ್ನು ನಗರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ.